By the divine grace of Jagannmata Sri Jnanakshi Rajarajeshwari, by the grace of Paramatma in the form of the most beautiful Sri Krishna Paramatma, we all are once again here to be the recipients of the highest knowledge that was imparted by Lord Sri Krishna himself to Uddhava. So beautiful, so lofty knowledge was imparted by Bhagavan to Uddhava. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಭಗವಂತನಾದ ಶ್ರೀಕೃಷ್ಣನ ರೂಪದಲ್ಲಿರುವ ಅತ್ಯದ್ಭುತವಾದ ಸುಂದರವಾದ ಶ್ರೀಕೃಷ್ಣನ ರೂಪದಲ್ಲಿರುವ ಪರಮಾತ್ಮನ ಕೃಪೆಯಿಂದ ನಾವೆಲ್ಲರೂ ಪರಮಾತ್ಮನ ಲೀಲೆಯನ್ನು ಪರಮಾತ್ಮ ತನ್ನ ಮುಖಾರವಿಂದದಿಂದ ಉದ್ಧವರಿಗೆ ಬೋಧಿಸಿದ ಜ್ಞಾನವನ್ನು ಪಡೆಯುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ, ಭಾಗ್ಯವಂತರಾಗಿದ್ದೇವೆ. Now Uddhava has conveyed whatever he wants to convey. Now the king Parikshit Maharaj is now asking a question to Shukadeva. When Shukadeva told the king that Uddhava had conveyed to Vidura to obtain this knowledge from Maitreya Rishi. ಮೈತ್ರೇಯ ಋಷಿಯಿಂದ ನೀನು ಈ ಜ್ಞಾನವನ್ನು ಪಡ್ಕುವಂತ ವಿದುರರಿಗೆ ಉದ್ಧವ ಬೋಧಿಸಿದ ನಂತರ ರಾಜ ಪರೀಕ್ಷಿತ್ ಮಹಾರಾಜರು ಶುಕದೇವರಿಂದ ಈ ಪ್ರಸಂಗವನ್ನು ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಏನಾಗುತ್ತೆ ಅಂತ ಕೇಳ್ತಾರೆ. ರಾಜೋವಾಚ ನಿಧನಮುಪಗದೇಷು ವೃಷ್ಣಿಭೋಜೇಷೂಧಿರಥ ನಿಧನಮುಪಗತೇಷು ವೃಷ್ಣಿಭೋಜೇಷ್ವಧಿರಥ ಯೂಥಪೇಷು ಮುಖ್ಯಃ ಸತು ಕಥಮವಶಿಷ್ಟ ಉದ್ಧವೋ ಯದ್ಹರಿರಪಿ ತತ್ಯಜ ಆಕೃತಿಂ ತ್ರ್ಯಧೀಶಃ. ರಾಜ ಕೇಳ್ತಾ ಇದ್ದಾನೆ, ನಿಧನಮುಪಗತೇಷು ವೃಷ್ಣಿಭೋಜೇಷು ಅಧಿರಥ ಯೂಥಪೇಷು ಮುಖ್ಯಃ ಸತು ಕಥಮವಶಿಷ್ಟ ಉದ್ಧವೋ ಯದ್ಹರಿರಪಿ ತತ್ಯಜ ಆಕೃತಿಂ ತ್ರ್ಯಧೀಶಃ. ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. Parikshit Maharaja is asking a question to Shukadeva Maharaj. How is it possible that when the entire Yadava Vansha has been made extinct, how is it that Uddhava was left out? The king asked. When even the topmost generals of the Kar warriors among the Vrishnis and Bhojas had met their end as a result of the imprecation pronounced by the sages, nay, when Sri Hari, Sri Krishna himself, the supreme ruler even of the three lords of the universe, namely Brahma, Vishnu and Shiva, had to leave his body in the eyes of the world, how is it that Uddhava alone, the foremost of those generals, survived? ಎಲ್ಲ ಸೇನಾಧಿಪತಿಗಳು ಕೂಡ, ರಥಿಗಳು ಕೂಡ, ಮಹಾರಥಿಗಳು ಕೂಡ, ವೃಷ್ಣಿ ವಂಶದವರು, ಭೋಜ ವಂಶದವರು ಎಲ್ಲರೂ ಕೂಡ ಅವರೆಲ್ಲರೂ ತಮ್ಮ ಕೊನೆಗಳನ್ನು ಕಂಡಿರಬೇಕಾದ್ರೆ ಋಷಿಗಳ ಶಾಪದ ಕಾರಣದಿಂದಾಗಿ ಭಗವಂತನಾದ ಶ್ರೀಕೃಷ್ಣ ಕೂಡ ಈ ಲೋಕವನ್ನು, ಮೂರು ಲೋಕಗಳಿಗೆ ಒಡೆಯನಾದ, ತ್ರಿಮೂರ್ತಿಗಳಿಗೂ ಒಡೆಯನಾದ ಶ್ರೀಕೃಷ್ಣನೇ ಈ ಭೂಲೋಕವನ್ನು ಬಿಟ್ಟು ಹೋಗಬೇಕು ಅನ್ನೋ ಸ್ಥಿತಿ ಬಂದಿರಬೇಕಾದ್ರೆ ಉದ್ಧವರು ಮಾತ್ರ ಹೇಗೆ ಉಳ್ಕೊಂಡ್ಬಿಟ್ರು? ಉದ್ಧವರು ಕೂಡ ಯಾದವರಲ್ಲೊಬ್ಬರಲ್ವ. ಶ್ರೀ ಶುಕ ಉವಾಚ ಬ್ರಹ್ಮಶಾಪಾಪದೇಶೇನ ಕಾಲೇನಾಮೋಘವಾಂಛಿತಃ ಸಂಹೃತ್ಯ ಸ್ವಕುಲಂ ನೂನಂ ತ್ಯಕ್ಷನ್ ದೇಹಮಚಿಂತಯತ್ ಅಸ್ಮಾಲ್ಲೋಕಾದುಪರತೆ ಮಯಿ ಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧಾ ಸಂಪ್ರತ್ಯೇವ
ಮತ್ಯಾತ್ಮವತಾಂ ವರಃ ನೋದ್ಧವೋಣ್ವಪಿ ಮತ್ರ್ಯುನೋ ನೋದ್ಧವೋಣ್ವಪಿ ಮನ್ಯೂನೋ ಯದ್ಗುಣೈರ್ನಾರ್ದಿತಃ ಪ್ರಭುಃ ಅಥೋ ಮದ್ವಯುನಂ ಲೋಕೆ ಗ್ರಾಹಯನ್ನಿಹ ತಿಷ್ಠತು. ಏವಂ ತ್ರಿಲೋಕಗುರುಣಾ ಸಂದಿಷ್ಟಃ ಶಬ್ದಯೋನಿನಾ ಬದರ್ಯಾಶ್ರಮಮಾಸಾದ್ಯ ಹರಿಮೀಜೆ ಸಮಾಧಿನಾ ವಿದುರೋಪ್ಯುದ್ಧವಾನ್ ಶ್ರುತ್ವಾ ಕೃಷ್ಣಸ್ಯ ಪರಮಾತ್ಮನಃ ಕ್ರೀಡಯೋಪಾತ್ತದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ ದೇಹನ್ಯಾಸಂಚ ತಸ್ಯೈವಂ ಧೀರಾಣಾಂ ಧೈರ್ಯವರ್ಧನಂ ಅನ್ಯೇಷಾಂ ದುಷ್ಕರತರಂ ಪಶೂನಾಂ ವಿಕ್ಲವಾತ್ಮನಾಂ ಆತ್ಮಾನಂಚ ಕುರು ಶ್ರೇಷ್ಠ ಕೃಷ್ಣೇನ ಮನಸೇಕ್ಷಿತಂ ಧ್ಯಾಯನ್ ಗತೆ ಭಗವತೆ ರುರೋಧ ಪ್ರೇಮ ವಿಹ್ವಲಃ ಕಾಲಿಂದ್ಯಾಃ ಕತಿಭಿಃ ಸಿದ್ಧ ಅಹೋಭಿರ್ಭರತರ್ಷಭ ಪ್ರಾಪದ್ಯತ ಸ್ವಸರಿತಂ ಯತ್ರ ಮಿತ್ರಾಸುತೋ ಮುನಿಃ. ಜಯ ಜಯ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯಸ್ಕಂಧೇ ವಿದುರೋದ್ಧವ ಸಂವಾದೇ ಚತುರ್ಥಃ. Sri Shuka replied, when Sri Krishna, whose desire never remains unfulfilled, had exterminated his own race through the instrumentality of death, who appeared in the shape of the Brahmanas' execration, and when he was about to cast off his body in the eyes of the world, he reflected thus. ಶ್ರೀಕೃಷ್ಣ ಪರಮಾತ್ಮ ಈ ಲೋಕವನ್ನು ಬಿಟ್ಟು ಹೋಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಯಾದವರ ವಂಶವನ್ನು ಮೃತ್ಯು ಎಂಬ ನೆಪವನ್ನು ಮಾಡಿಕೊಂಡು ಅವನ್ನೆಲ್ಲ ನಾಶ ಮಾಡಿ ಬ್ರಾಹ್ಮಣರ ಶಾಪದ ರೂಪದಲ್ಲಿ ಬಂದಿರುವ ಮೃತ್ಯುವನ್ನು ಅದಕ್ಕೆ ನೆಪವನ್ನಾಗಿ ಮಾಡಿ ತಾನೂ ಕೂಡ ಈ ಶರೀರವನ್ನು ತ್ಯಾಗ ಮಾಡಿ ನಾನು ಮತ್ತೆ ವೈಕುಂಠಕ್ಕೆ ತೆರಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರಿಗೊಂದು ವಿಚಾರ ಬಂದಿದೆಯಂತೆ. ನೌ when I shall have departed from this world, Uddhava, alone the foremost among those who have attained self-realization, is really qualified to receive the knowledge concerning me. ಅವ್ರಿಗೆ ಅನ್ನಿಸ್ತಂತೆ, ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಒಬ್ಬರಾದರೂ ಉಳ್ಕೊಳ್ಬೇಕು ಈ ಲೋಕದಲ್ಲಿ, ನನ್ನ ಬಗ್ಗೆ ಜ್ಞಾನ ಪೂರ್ಣ ಉಳ್ಳವರು, ಜ್ಞಾನಿಗಳಾದವರು ಯಾರಾದರೂ ಇರಬೇಕಲ್ಲ, ಆತ್ಮಜ್ಞಾನಿಗಳಾದವರು. ಅವರು ಉದ್ಧವರೊಬ್ಬರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. when I am going to depart from this world, the knowledge about myself which I have, there will be nobody to give this knowledge henceforth. So Uddhava should remain, because he is in no manner, in any way, he is not in any way inferior to me. He is a self-realized soul. Uddhava is in no wise, in no way inferior to me, inasmuch as he has mastered the self and is never perturbed by the objects of sense. Uddhava is a self-realized soul. He is not disturbed by the prompts of the senses. ಇಂದ್ರಿಯಗಳ ಕಾಟದಿಂದ ಯಾವ ರೀತಿಯಾದ ನೋವನ್ನು ಅಥವಾ ಗೊಂದಲವನ್ನು ಪಡೆಯದವರು ಉದ್ಧವ. ಅವರು ಆತ್ಮಜ್ಞಾನಿಯಾಗಿದ್ದಾರೆ. So let him remain on earth, imparting to the world the knowledge regarding me.
ಆದ್ದರಿಂದ ಉದ್ಧವ ಬಂದು ಈ ಭೂಲೋಕದಲ್ಲಿರಲಿ, ನನ್ನ ಬಗ್ಗೆ ಜ್ಞಾನವನ್ನು ಅವರೇ ಮುಂದೆ ಹೇಳ್ತಾರೆ. ಇನ್ಸ್ಟ್ರಕ್ಟೆಡ್ thus by Sri Krishna, the preceptor of the three worlds and the source of the Vedas, Uddhava betook himself to Badarikashrama and adored Sri Hari through abstract meditation. ಈ ರೀತಿಯಾಗಿ ಭಗವಂತ ತನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಉದ್ಧವನನ್ನು ಉಳಿಸಬೇಕು ಅಂತ ಹೇಳಿ ಉದ್ಧವರಿಗೆ ಹೇಳಿದ್ದಾರೆ, ನೀನು ಬದರಿಕಾಶ್ರಮಕ್ಕೆ ಹೋಗ್ಬಿಡಪ್ಪ ಉದ್ಧವ, ಈಗ ನೀನು ಬದರಿಕಾಶ್ರಮಕ್ಕೆ ಹೊರಟು ಬಿಡು ನೀನು ಅಂತ ಹೇಳಿ ಅವರು ಕಳಿಸ್ಕೊಟ್ಟಿದ್ದಾರೆ. When Vidura heard from Uddhava an account of the praiseworthy doings of Sri Krishna, the Supreme Spirit, who had assumed a human semblance as a mere sport, as well as on the way in which he had quit his body, which was such as strengthened the resolution of the resolute and was something too hard to accomplish for those who have a feeble mind, and therefore as good as beasts. And when Parikshit, the foremost among the Kurus, he remembered that Sri Krishna had thought of him at the time of his departure, he was overwhelmed with emotion and wept on parting with that great devotee of the Lord. When Vidura heard from Uddhava an account of his praiseworthy doings of Sri Krishna, the Supreme Spirit, who had assumed a human semblance as a mere sport, as well as of the way in which he had quit his body, ವಿದುರರು ಉದ್ಧವರಿಂದ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಲೀಲೆಯ ಬಗ್ಗೆಯನ್ನು ಕೇಳಿ ಅವರು ಹೇಗೆ ಈ ಪ್ರಪಂಚವನ್ನು ಬಿಟ್ಟು ಈ ದೇಹವನ್ನು ತ್ಯಾಗ ಮಾಡಿದ ಕೇಳಿದ ನಂತರ, ವಿಚ್ ವಾಸ್ ಸಚ್ ಆಸ್ ಸ್ಟ್ರೆಂಗ್ಥೆಂಡ್ ದ ರೆಸಲ್ಯೂಷನ್ ಆಫ್ ದ ರೆಸಲ್ಯೂಟ್. ಈ ಅದ್ಭುತವಾದ ಪ್ರಸಂಗವನ್ನು ಕೇಳಿದ ನಂತರ ಯಾರಾದರೂ ವೈರಾಗಿಗಳಿದ್ದರೆ ವೈರಾಗ್ಯ ಜಾಸ್ತಿ ಆಗುತ್ತೆ ಅವರಲ್ಲಿ. ನಿಶ್ಚಯ ಮಾಡಿರೋರಿದ್ದರೆ ಆ ನಿಶ್ಚಯ ಅವರಲ್ಲಿ ಇನ್ನೂ ಬಲವಂತವಾಗುತ್ತೆ. ಆದರೆ ಸಾಮಾನ್ಯವರಿಗೆ ತುಂಬ ಕಷ್ಟ, ಅದು ತುಂಬ ದುರ್ಬಲವಾದ ಮನಸ್ಸುಳ್ಳವರಿಗೆ ಅದು ಕಷ್ಟ, ಪಶು ತುಲ್ಯರಾದವರಿಗೆ ಅದು ತುಂಬ ಕಷ್ಟ. ಅದಾದ ನಂತರ ಆ ರೀತಿಯಾದ ಒಂದು ನಿರ್ಣಯವನ್ನು ತಗೊಂಡು ಶ್ರೀಕೃಷ್ಣನನ್ನು ಸ್ಮರಣೆ ಮಾಡುತ್ತಾ 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 ಪೂರ್ತಿ ಭಾವಾವೇಶರಾಗಿದ್ದು ಆ ವಿದುರರು ಅಲ್ಲಿಂದ ಹೊರಟರು. Leaving the bank of the Kalindi Yamuna, the enlightened Vidura, the foremost of the Bharatas, reached in a few days the bank of the heavenly river Ganga, where the sage Maitreya, son of Mitra, was. ಹೀಗೆ ವಿದುರರು ಉದ್ಧವರಿಂದ ಎಲ್ಲ ಪ್ರಸಂಗಗಳನ್ನು ಆಲಿಸಿ ಅದಾದ ನಂತರ ಅವರೇನು ಮಾಡಿದ್ದಾರೆ, ಯಮುನಾ ತೀರವನ್ನು ಬಿಟ್ಟು ಈಗ ಗಂಗಾ ತೀರಕ್ಕೆ ಹೋಗಿದ್ದಾರೆ ಮೈತ್ರೇಯ ಋಷಿಗಳನ್ನು ಭೇಟಿ ಮಾಡಲು. Thus, the fourth discourse in book 3, consisting of a dialogue between Vidura and Uddhava of the great and glorious Bhagavata Purana, otherwise known as the Paramahamsa Samhita. Today we will pause here and continue in the next session. Sri Krishna Govinda Hare Murare, He Nath Narayana Vasudeva. Shri Krishna Govinda Hare Murare, He Nath Narayana Vasudeva. He Nath Narayana Vasudeva. He Nath Narayana Vasudeva. Om Sahana Bhavatu Sahanau Bhunaktu Sahaviryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Sarve Bhavantu Sukhinah, Sarve Santu Niramayah, Sarve Bhadrani Pashyantu, Ma Kaschid Dukkha Bhag Bhavet. Om Shanti Shanti Shanti.